ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊಪ್ಪಿನ ಬೀಜ ಹಾಕೋದಕ್ಕೆ ಅಂತ ಡೈಲಿ ಗಾರ್ಡನ್ಗೆ ಸೊಪ್ಪಿನ ಬೀಜ ತೊಗೊಂಬರೋದು, ವಾಪಸ್ ತೊಗೊಂಡು ಹೋಗೋದು, ಇದೇ ರೀತಿ ಆಗ್ತಾಯಿತ್ತು. ಇವತ್ತು ಸಮಯ ಕೂಡಿದೆ ನೋಡಿ. ನಾನು ಫಸ್ಟ್ಗೆ ಈ ಥರ ಚೀಲಗಳೆಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಇದಕ್ಕೆ ನೀವು ತರಕಾರಿ ಬೀಜ ಆದರೂ ಹಾಕೋಬೋದು, ಇಲ್ಲ ಸೊಪ್ಪಿನ ಬೀಜ ಆದರೂ ಹಾಕೋಬೋದು, ಬೇಸನಲ್ಲೂ ನೀವು ಹಾಕೋಬೋದು, ಮತ್ತು ಈ ಚೀಲಗಳಲ್ಲೂ ಸಹ ಹಾಕೋಬೋದು. ನಾನು ಇವತ್ತು ಸ್ವಲ್ಪ ಬೇಸನ್ಗಳಿಗೂ ಹಾಕ್ತೀನಿ, ಇದು ಸೊಪ್ಪಿನ ಬೀಜನ ಈ ಚೀಲಗಳಿಗೂ ಹಾಕ್ತೀನಿ. ಇದ್ರ ಜೊತೆಲಿ ನೀವು ಸೊಪ್ಪಿನ ಬೀಜ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ತರಕಾರಿ ಬೀಜನೂ ಸಹ ಇಡ್ಬೋದು. ಇವತ್ತು ನಾನು ಯಾವ್ಯಾವ ಥರ ಸೊಪ್ಪಿನ ಬೀಜಗಳನ್ನ ಹಾಕ್ತೀನಿ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ನೋಡಿ, ಇದು ಚಿಲ್ಕರ್ವೆ, ಇದು ದಂಟಿನ ಸೊಪ್ಪು, ಇದು ಚಕ್ಕೋತ, ಇದು ಕೀರೆ ಸೊಪ್ಪು. ಇದು ನಾವು ಕುಯ್ಕೊಂಡಂಗೆಲ್ಲ ಬರುತ್ತಲ್ಲ ಆ ಥರ ಕೀರೆ ಸೊಪ್ಪು. ಇದು ಸ್ವಲ್ಪ ಮೂಲಂಗಿ ಬೀಜ, ಮತ್ತು ಇನ್ನು ಇದು ಅಣ್ಣೆ ಸೊಪ್ಪಿನ ಬೀಜ, ಅಣ್ಣೆ ಸೊಪ್ಪು, ಇದು ಕೊತ್ತಂಬರಿ, ಇದು ಪಾಲಕು, ಸಬ್ಸಿಗೆ ಸೊಪ್ಪು. ಇದಿಷ್ಟು ಇವತ್ತು ನಾನು ಸೊಪ್ಪಿನ ಬೀಜ ಹಾಕ್ತಾಯಿದ್ದೀನಿ. ಈ ಮೊದಲೇ ನಾನು ಬೇಸನ್ನು ಮತ್ತು ಅದು ಚೀಲ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಈ ಬೇಸನ್ಗೆ ನಾನು ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಇಟ್ಟಿದ್ದೆ. ಆ ಚೀಲಗಳಿಗೂ ಅಷ್ಟೇ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ನೀವು ಒಂದು ವಾರ 15 ದಿನ ಇಟ್ಬಿಟ್ಟು ಆಮೇಲೆ ನೀವು ಇದ್ರ ಮೇಲೆ ಸೊಪ್ಪಿನ ಬೀಜ ಹಾಕ್ತು ಅಂದರೆ ತುಂಬ ಚೆನ್ನಾಗೂ ಬರುತ್ತೆ. ಏಕೆಂದರೆ ಅದಕ್ಕೆ ಗೊಬ್ಬರನೂ ಚೆನ್ನಾಗಿ ಸಿಕ್ದಂಗೆ ಆಗುತ್ತೆ, ನಮಗೆ ಸೊಪ್ಪು ಆಗಲಿ ತರಕಾರಿ ಆಗ್ಲೂ ಸಹ ಚೆನ್ನಾಗಿ ಬರುತ್ತೆ. ದಂಟಿನ ಸೊಪ್ಪಿನ ಬೀಜ ಮತ್ತು ಅರವೆ ಸೊಪ್ಪಿನ ಬೀಜ, ಈ ಥರ ಸೊಪ್ಪಿನ ಬೀಜಗಳನ್ನ ನೀವು ಈ ಥರ ಹಿಂಗೆ ಸೊಪ್ಪು ಬೀಜ ಉದುರಿಸ್ಬಿಟ್ಟು ಮಣ್ಣು ಮೇಲೆ ಕೈನಲ್ಲಿ ಈ ಥರ ಮಿಕ್ಸ್ ಮಾಡಿದ್ರೂ ಸಾಕು. ಈ ಥರ ಸೊಪ್ಪಿನ ಬೀಜಕ್ಕೆ ಅದ್ರ ಮೇಲೆ ಏನು ಮಣ್ಣು ಹಾಕಬೇಕು ಅನ್ನೋ ಥರ ಏನೂ ಇರೋದಿಲ್ಲ. ಅದೇ ಇದು ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪಿನ ಬೀಜನ ನಾವು ಹಾಕಿದಾಗ ಅದ್ರ ಮೇಲೆ ಮಣ್ಣು ಹಾಕಬೇಕು. ಈ ಥರ ಹಿಂಗೆ ಕೈನಲ್ಲೆಲ್ಲ ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅದ್ರ ಮೇಲೆ ಮಣ್ಣು ಹಾಕಬೇಕು ಅಂದರೆ ನಾವು ನೀರೆಲ್ಲ ಹಾಕಿದಾಗ ಅದು ಮೇಲೆ ಬಂದ್ಬಿಡುತ್ತೆ. ಅಂದರೆ ಅದು ಕೊತ್ತಂಬರಿ ಸೊಪ್ಪು ಮತ್ತು ಇದು ಸಬ್ಸಿಗೆ ಸೊಪ್ಪೆಲ್ಲ ಬರೋದು ಲೇಟು. ಈ ಮಾಮೂಲಿ ಈ ದಂಟಿನ ಸೊಪ್ಪು, ಹರಿವೆ ಸೊಪ್ಪು ಇವೆಲ್ಲ ಬೇಗ ಬಂದ್ಬಿಡುತ್ತೆ. ಅಂದರೆ ಒಂದು 3 ದಿವಸದಷ್ಟೊಳಗೇ ಇದೆಲ್ಲ ಮೊಳಕೆಯಾಗಿ ಚೆನ್ನಾಗೂ ಬರುತ್ತೆ. ನೋಡಿ, ಈ ಥರ ಬೇಸನಲ್ಲಾಗಲಿ ಅಥವಾ ಚೀಲದಲ್ಲಾಗಲಿ ಈ ಥರ ಸೊಪ್ಪಿನ ಬೀಜ ಹಾಕ್ಬಿಟ್ಟು ಅದರೊಳಗಡೆ ನೀವು ಇನ್ನು ತರಕಾರಿ ಬೀಜ ಯಾವುದಾದ್ರೂ ಸಹ ಇಡ್ಬೋದು. ನೋಡಿ, ಇವು ಚೀಲಗಳಿಗೂ ಹಾಕ್ತಾಯಿದ್ದೀನಿ. ಅಂದರೆ ನಾನು ಫಸ್ಟೇ ಈ ಚೀಲಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಗಾರ್ಡನ್ ವೇಸ್ಟು, ಸ್ವಲ್ಪ ಕಿಚನ್ ವೇಸ್ಟು ಇದನ್ನೆಲ್ಲ ತುಂಬಿಸಿ ಚೀಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ನಾನು ಇವಾಗ ಎಲ್ಲ ಚೀಲಗಳಿಗೂ ಅಷ್ಟೇ ಸ್ವಲ್ಪ ಸೊಪ್ಪಿನ ಬೀಜಗಳನ್ನ ಹಾಕ್ತಾಯಿದ್ದೀನಿ. ಇನ್ನು ಇದು ಮಲ್ಲಿಗೆ ಗಿಡ, ಈ ಥರ ಪಾಟ್ಗಳೆಲ್ಲ ಖಾಲಿ ಇರುತ್ತೆ ನೋಡಿ. ಆ ಪಾಟಲ್ಲೂ ಸಹ ನಾವು ಈ ಥರ ಸೊಪ್ಪಿನ ಬೀಜ ಎಲ್ಲ ಉದುರಿಸಿದ್ರೆ ನಾವು ಈಸಿಯಾಗಿ ಸೊಪ್ಪನ್ನು ಸಹ ಬೆಳ್ಕೊಬೋದು. ಸೊಪ್ಪು ಬೆಳೆಯೋಕ್ಕೆ ಅಂತಲೇ ಸಪ್ರೇಟಾಗಿ ನೀವೇನು ಪಾಟ್ ಇಡಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ. ಇವಾಗ ಯಾವುದಾದ್ರೂ ಒಂದು ನಾವು ಹೂವಿನ ಗಿಡ ಹಾಕಿರ್ತೀವಿ, ದಾಸವಾಳನೋ ಅಥವಾ ಮಲ್ಲಿಗೆ ಗಿಡನೋ ಯಾವುದಾದ್ರೂ ಒಂದು ಗಿಡ ಹಾಕಿರ್ತೀವಿ, ಅದು ಸುತ್ತಲೂ ಜಾಗ ವೇಸ್ಟ್ ಅಲ್ವಾ, ಖಾಲಿ ಇರುತ್ತೆ. ಅದು ಸುಮ್ಮನೆ ವೇಸ್ಟು ಅಂತ ಬಿಡೋ ಬದಲು ಈ ಥರ ನಾವು ಸೊಪ್ಪಿನ ಬೀಜ ಏನಾದರೂ ಹಾಕ್ಕೊಂಡಾಗ ನಮಗೆ ಸೊಪ್ಪು ಸಿಕ್ದಂಗೆ ಆಗುತ್ತೆ, ಮತ್ತು ಅದು ಇನ್ನೊಂದು ಹೂವಿನ ಗಿಡನೂ ಬೆಳೆದಂಗೂ ಆಗುತ್ತೆ ಅಲ್ವಾ. 2 in 1 ಆಗೂ ಸಹ ನಮಗೆ ಆಗುತ್ತೆ. ಈ ಥರ ಖಾಲಿ ಇರೋವಂತಹ ಪಾಟ್ಗಳಲ್ಲಿ ನೀವು ಬರೀ ಸೊಪ್ಪೆ ಬೆಳ್ಕೋಬೇಕು ಅನ್ನೋಂಥದ್ದು ಏನೂ ಇಲ್ಲ. ಒಂದು ಮೂಲಂಗಿ ಬೀಜನೋ ಅಥವಾ ಈ ಬೀನ್ಸ್ ಬೀಜನೋ ಏನಾದರೂ ಸಹ ಇಡ್ಬೋದು. ಸುಮ್ಮನೆ ಅದನ್ನು ನಾವು ಖಾಲಿ ಬಿಡೋ ಬದಲು ಈ ಥರ ಯಾವುದಾದ್ರೂ ಒಂದು ತರಕಾರಿ ಬೀಜನೋ ಅಥವಾ ಸೊಪ್ಪಿನ ಬೀಜನೋ ಹಾಕೋಬೋದಲ್ವ. ನೋಡಿ, ಇದು ಗುಲಾಬಿ ಗಿಡ. ಅಂದರೆ ಪಾಟ್ ದೊಡ್ಡದಿದೆ, ಅದು ಅಂದರೆ ನೀರಿಂದು ಡ್ರಮ್ ಬರುತ್ತೆ ನೋಡಿ, ಆ ಥರದ್ದು. ನಾನು ಹಂಗಾಗಿ ಅದಕ್ಕೆ ಸ್ವಲ್ಪ ಮೂಲಂಗಿ ಬೀಜನೂ ಸಹ ಇಡ್ತಾಯಿದ್ದೀನಿ. ಇದಕ್ಕೂ ಸ್ವಲ್ಪ ಸೊಪ್ಪಿನ ಬೀಜ ಉದುರಿಸಿದ್ದೀನಿ, ಆದರೂ ನಾನು ಮೂಲಂಗಿ ಬೀಜನ ಇಡ್ತಿದ್ದೀನಿ. ನಾನು ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು. ಟೊಮೆಟೊ ಸಸಿ ಆಗಲಿ, ಒಂದು ತರಕಾರಿ ಸಸಿ ಆಗಲಿ, ನಾನು ಇದೇ ರೀತಿಯೇ ಬೆಳ್ಕೊಳ್ಳೋದು. ಅದಕ್ಕೆ ಅಂತಲೇ ನಾನೇನು ಸಪ್ರೇಟಾಗಿ ಇಡೋದಿಲ್ಲ. ಇವಾಗ ನಾವು ಒಂದೊಂದು ಗಿಡಕ್ಕೂ ನಾವು ಒಂದೊಂದೇ ರೀತಿ ಸಪ್ರೇಟಾಗಿ ಪಾಟ್ ಇಟ್ಕೊಳ್ತಾ ಹೋದರೆ ಎಷ್ಟೊಂದು ಪಾಟ್ ಇಡಬೇಕಾಗುತ್ತೆ ಹೇಳಿ. ಹಾಗಾಗಿ ನಾವು ಟೆರೆಸಲ್ಲಿ ಬೆಳೆಯೋರು ಈ ರೀತಿ ಬೆಳೆದ್ರೆ ಒಳ್ಳೆಯದು. ಯಾಕೆಂದರೆ ನಮಗೆ ಜಾಗನೂ ಸೇವ್ ಆಗುತ್ತೆ, ಪಾಟು ಸೇವ್ ಆಗುತ್ತೆ, ಮಣ್ಣು ಸೇವ್ ಆಗುತ್ತೆ. ಅಂದರೆ ನಮಗೆ ಸೊಪ್ಪು ಸಿಕ್ದಂಗೆ ಆಗುತ್ತೆ, ಗಿಡನೂ ಸಹ ಬೆಳ್ಕೊಬೋದು. ಜಾಗ ಇರೋವಂಥವ್ರಾದರೆ ಸಪ್ರೇಟು ಪಾಟೆಲ್ಲ ಇಟ್ಕೊಂಡು ಮತ್ತು ಇನ್ನೂ ಈ ಗ್ರೋ ಬ್ಯಾಗೆಲ್ಲ ಇಟ್ಕೊಂಡು ಅದರಲ್ಲೂ ಸಹ ಬೆಳ್ಕೊಬೋದು, ಏನೂ ತೊಂದರೆ ಇಲ್ಲ. ಜಾಗ ಇಲ್ಲದೆ ಇರೋ ಅಂಥವ್ರು ಏನು ಮಾಡಿ ಈ ಥರ ಮಾಡ್ಕೊಳ್ಳಿ. ನೋಡಿ, ಇದು ಮಲ್ಲಿಗೆ ಗಿಡ. ನಾನು ಮೊನ್ನೆ ಅದು ಪ್ರೂನ್ ಮಾಡಿ ಹಾಕಿದ್ದೆ, ರಿಪಾಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಆ ಪಾಟಲ್ಲಿ ನಾನು ಇವಾಗ ಅದಕ್ಕೆ ಸ್ವಲ್ಪ ಸೊಪ್ಪಿನ ಬೀಜ ಇಡ್ತಾಯಿದ್ದೀನಿ. ಯಾವ್ಯಾವ ಪಾಟು ಖಾಲಿ ಇರುತ್ತೋ ಅದಕ್ಕೆಲ್ಲ ನಾನು ಮೊದಲೇ ಮಣ್ಣೆಲ್ಲ ಲೂಸ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ. ಆಮೇಲೆ ಈ ಥರ ಏನಾದರೂ ಸೊಪ್ಪಿನ ಬೀಜನೋ ಅಥವಾ ತರಕಾರಿ ಬೀಜನೋ ಇಡಬೇಕಾದ್ರೆ ಈ ಥರ ಇಡ್ತೀನಿ. ಗಾರ್ಡನ್
ಶುರು ಮಾಡಿ 4 ವರ್ಷನೋ 5 ವರ್ಷ ಆಯಿತು. ಆವಾಗಿಂದ ಇಲ್ಲಿವರೆಗೂ ನಾನು ₹1 ದುಡ್ಡು ಕೊಟ್ಟು ನಾನು ಸೊಪ್ಪು ತೊಗೊಂಡು ಬಂದಿಲ್ಲ. ನನ್ನ ಗಾರ್ಡನ್ನಲ್ಲೇ ಬೆಳ್ಕೊತೀನಿ ನಾನು. ಪಾಲಕು, ಚಕ್ಕೋತ ಮತ್ತು ಸಬ್ಸಿಗೆ, ಹರಿವೆ ಸೊಪ್ಪು, ದಂಟಿನ ಸೊಪ್ಪು, ಚಿಲ್ಕರೆ ಸೊಪ್ಪು, ಇಷ್ಟು ಸೊಪ್ಪು ನಾನೇ ಬೆಳ್ಕೊತೀನಿ. ಇನ್ನು ಒಣಗನೆ ಸೊಪ್ಪು ಮತ್ತು ಅಣ್ಣೆ ಸೊಪ್ಪು ಇದೆಲ್ಲನೂ ಸಹ ಬೆಳ್ಕೊತೀನಿ. ಇವಾಗ ನಾನು ಹಾಕ್ತಾಯಿರೋ ಸೊಪ್ಪಿನ ಬೀಜಗಳಲ್ಲಿ ಅಷ್ಟು ಸೊಪ್ಪು ಬೀಜವೂ ಸಹ ಇದೆ. ಈ ಅಣ್ಣೆ ಸೊಪ್ಪಿನ ಬೀಜ ಹೊಲಗಳಲ್ಲೆಲ್ಲ ಸಿಗುತ್ತೆ. ಈಗ ಊರ ಕಡೆ ಎಲ್ಲ ಹೋಗ್ತಿರ್ತೀವಲ್ಲ, ಆವಾಗ ಈ ಬೇಸಿಗೆ ಟೈಮಲ್ಲಿ ಹೋಯ್ತು ಅಂದರೆ ಅದರಲ್ಲಿ ಎಲ್ಲ ಬೀಜಗಳೆಲ್ಲ ರೆಡಿಯಾಗಿರುತ್ತೆ ಈ ಹೊಲಗಳಲ್ಲೆಲ್ಲ. ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಕ್ಲೀನ್ ಮಾಡಿ ಇಟ್ಕೊಳ್ತು ಅಂದರೆ ನಮಗೆ ಬೇಕಾದಾಗ ನಾವು ಹಾಕ್ಕೊಂಡು ಸಹ ಬೆಳ್ಕೊಬೋದು. ಇನ್ನು ಇದು ಪಾಲಕ್ ಸೊಪ್ಪು ಸುಮ್ಮನೆ ಹಂಗೆ ಉದುರಿಸಿದ್ದೀನಿ. ಅದು ಸಸಿ ಎಲ್ಲ ಬಂದಾಗ ಬೇಕಾದ್ರೆ ಬೇರೆ ಕಡೆ ನಾವು ಶಿಫ್ಟ್ ಮಾಡ್ಕೋಬೋದು. ನಮ್ಗೆ ಯಾವ ಬೇರೆ ಪಾಟ್ ಇರುತ್ತೆ ನೋಡಿ ಖಾಲಿ, ಆ ಪಾಟ್ಗೂ ಸಹ ಹಾಕೋಬೋದು. ಹೊರಗಡೆಯಿಂದ ನಾವು ಸೊಪ್ಪೆಲ್ಲ ತಗೊಬಂದು ತಿನ್ನೋ ಬದಲು ನಾವೇನೇ ಗಾರ್ಡನ್ನಲ್ಲಿ ಬೆಳೆದು ಆರಾಮಾಗಿ ತಿನ್ಬೋದು. ಅದರಲ್ಲೂ ಆರ್ಗಾನಿಕ್ಕಾಗಿ ಬೆಳೆದಿರ್ತೀವಿ, ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ ಇದು ಕೊತ್ತಂಬರಿ ಸೊಪ್ಪಿನ ಬೀಜ. ಆ ಕೊತ್ತಂಬರಿ ಸೊಪ್ಪಿನ ಬೀಜ ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಬೇಕು. ಈ ಕೊತ್ತಂಬರಿ ಸೊಪ್ಪಿನ ಬೀಜ ಮತ್ತು ಇದು ಸಬ್ಸಿಗೆ ಸೊಪ್ಪಿನ ಬೀಜ, ಈ 2 ಬೀಜಕ್ಕೆ ಮಾತ್ರ ಅದು ಬೀಜ ಎಲ್ಲ ಉದುರಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಬೇಕು. ಇನ್ನು ಮಾಮೂಲಿ ನಾವು ಅರಿವೆ ಸೊಪ್ಪು, ದಂಟಿನ ಸೊಪ್ಪು ಈ ಥರದಕ್ಕೆಲ್ಲ ಈ ಥರ ಏನು ಮಣ್ಣೇನೋ ಹಾಕೋಂಗಿರಲ್ಲ. ಆವಾಗಲೇ ನಾನು ತೋರಿಸ್ದಂಗೆ ಕೈನಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೂ ಸಾಕು. ಈ ಅರಿವೆ ಸೊಪ್ಪು ಮತ್ತು ದಂಟಿನ ಸೊಪ್ಪು, ಚಕ್ಕೋತ, ಪಾಲಕು ಇವೆಲ್ಲ ನಾನೇ ಸೊಪ್ಪಿನ ಬೀಜಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಅಂದರೆ ನೀವು ಸೊಪ್ಪಿನ ಬೀಜ ರೆಡಿ ಮಾಡ್ಕೋಬೇಕು ಅಂದರೆ ಬೇಸಿಗೆ ಟೈಮಲ್ಲಿ ಮಾಡ್ಕೊಂಡ್ರೇ ಒಳ್ಳೆಯದು. ಈ ಮಳೆಗಾಲದಲ್ಲೆಲ್ಲ ಸೊಪ್ಪಿನ ಬೀಜ ರೆಡಿ ಮಾಡ್ಕೊಳಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅದು ಚೆನ್ನಾಗೇ ಒಣಗೋದು ಇಲ್ಲ. ಹಂಗಾಗಿ ನಾವು ಬೇಸಿಗೆ ಟೈಮಲ್ಲೇ ಬೀಜಗಳೆಲ್ಲ ರೆಡಿ ಮಾಡ್ಕೊಂಡ್ರೇ ತುಂಬ ಒಳ್ಳೆಯದು. ನಾನು ಹೆಚ್ಚಾಗಿ ಬೇಸಿಗೆ ಟೈಮಲ್ಲೇ ಸೊಪ್ಪಿನ ಬೀಜ ಎಲ್ಲ ರೆಡಿ ಮಾಡ್ಕೊಳ್ಳೋದು. ನಾನು ಇತ್ತೀಚೆಗೆ ಜಾಸ್ತಿ ಪಾಲಕ್ ಸೊಪ್ಪೇ ಹಾಕಿರ್ತೀನಿ. ಯಾಕೆಂದರೆ ಅದರಿಂದ ಪಾಲಕ್ ಸೊಪ್ಪಿನ ರೊಟ್ಟಿ ಮಾಡ್ಬೋದು, ಮತ್ತು ಪಾಲಕ್ ಸೊಪ್ಪಿಂದು ಪಲಾವು, ಮಶಪ್ಗೆ ಇದೆಲ್ಲ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು. ಇವೆಲ್ಲ ಮಳ್ಳೆ ಹೂವಿನ ಗಿಡ. ಮೊನ್ನೆ ನಾನು ಇದು ಮಣ್ಣು ಲೂಸ್ ಮಾಡಿದ್ದೆ, ಹಾಗಾಗಿ ಅದಕ್ಕೂ ಸ್ವಲ್ಪ ನಾನು ಈ ಕೊತ್ತಂಬರಿ ಸೊಪ್ಪು ಮತ್ತು ಇದು ಚಕೋತ, ಪಾಲಕು ಇಂಥ ಸೊಪ್ಪಿನ ಬೀಜಗಳೆಲ್ಲನೂ ನಾನು ಹಾಕ್ತಾಯಿದ್ದೀನಿ. ಈ ಸೊಪ್ಪು ಬೆಳೆಯೋದೇನು ಅಷ್ಟೊಂದು ಕಷ್ಟ ಅಂತ ಏನೂ ಇಲ್ಲ, ಈಸಿಯಾಗೂ ಸಹ ಬೆಳೆಸ್ಕೋಬೋದು. ನಿಮಗೆ ಸೊಪ್ಪಿನ ಬೀಜಗಳಾಗಲಿ, ತರಕಾರಿ ಬೀಜ ಆಗಲಿ, ಮತ್ತು ಗೊಬ್ಬರಗಳಾಗಲಿ, ಪಾಟ್ಗಳಾಗಲಿ ನಮ್ಮ ಹತ್ರ ಸಿಗುತ್ತೆ. ವಾಟ್ಸಪ್ ಮಾಡಿ ನೀವು ಬುಕ್ ಮಾಡ್ಕೋಬೋದು. ಅಂದರೆ ನಾನು ಈ ವಿಡಿಯೋದಲ್ಲಿ ನಂಬರ್ ಹಾಕಿರೋದಿಲ್ಲ, ಹಿಂದಿನ ವಿಡಿಯೋದಲ್ಲಿ ನಂಬರ್ ಇರುತ್ತೆ. ಹಾಗಾಗಿ ನೀವು ಆ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು. ಒಂದೊಂದ್ಸರಿ ಸೊಪ್ಪಿನ ಬೀಜಗಳಾಗಲಿ, ತರಕಾರಿ ಬೀಜಗಳಾಗಲಿ, ಹಳೆ ಬೀಜಗಳಾದರೆ ಯಾವುದೂ ಹುಟ್ಟೋದಿಲ್ಲ. ಹಾಗಾಗಿ ನೀವು ಆದಷ್ಟು ಹಳೆ ಬೀಜ ಎಲ್ಲ ಹಾಕೋಕೆ ಹೋಗಬೇಡಿ. ಹಳೆ ಬೀಜಗಳಿತ್ತು ಅಂದರೆ ನಾವು ಎಷ್ಟು ಹಾಕಿದ್ರೂ ಸಹ ಅದು ಬರೋದಿಲ್ಲ ಚೆನ್ನಾಗೆ. ಇನ್ನು ನೋಡಿ ನಾನು ಅದು ಲಾಸ್ಟಲ್ಲಿ ನೀರೆಲ್ಲ ಹಾಕ್ತಾಯಿದ್ದೀನಿ. ಅಂದರೆ ನಾನು ಇವತ್ತು ಸೊಪ್ಪಿನ ಬೀಜ ಎಲ್ಲ ಹಾಕ್ಬಿಟ್ಟು ಮನೆಗೆ ಹೋದೆ, ಅಷ್ಟರೊಳಗೆ ಮಳೆ ಸ್ಟಾರ್ಟ್ ಆಯಿತು. ಅಂದರೆ ನಾನು ನೈಟ್ ಅಂದ್ಕೊಂಡೆ ಸೊಪ್ಪಿನ ಬೀಜ ಎಲ್ಲ ಹಾಕಿ ಬಂದಿದ್ದೀನಿ, ಎಲ್ಲೆಲ್ಲ ದಬ ದಬ ಅಂತ ಮಳೆ ಹನಿ ಬಿದ್ದಾಗ ಏನಾಗುತ್ತೋ ಅಂದ್ಕೊಂಡೆ. ಏನೂ ಆಗಿರಲಿಲ್ಲ. ಇನ್ನು ಬೆಳಗ್ಗೆ ನಾವು ಹೋಗಿ ಗಾರ್ಡನಿಗೆ ನೋಡಿದಾಗ ಸದ್ಯಕ್ಕೆ ಏನೂ ಆಗಿರಲಿಲ್ಲ. ನೋಡಿ ನೈಟು ಮಳೆ ಸ್ಟಾರ್ಟ್ ಆಗಿದೆ, ಗುಡುಗು ಮಿಂಚು ಮಳೆ ಬರ್ತಾಯಿತ್ತು. ನಾನು ಹಂಗಾಗಿ ಅಲ್ಲಿ ಹೋಗಿ ಬಾಗ್ಲ ಹತ್ರ ನಿಂತ್ಕೊಂಡೆ. ಅದು ಮಳೆ ಸೌಂಡ್ ಕೇಳ್ಸೋಕ್ಕೆ ಅಂದರೆ ಫುಲ್ಲು ಗುಯ್ ಅಂತ ಸೌಂಡ್ ಬರ್ತಿದೆ. ಅಲ್ಲಿ ನಾನು ಮಾತಾಡೋದೇ ಕೇಳಿಸ್ತಾ ಇಲ್ಲ ನಿಮಗೆ, ಹಂಗಾಗಿ ವಾಯ್ಸ್ ಕೊಡ್ತಿದ್ದೀನಿ. ಎಷ್ಟು ತಣ್ಣಗಾಗ್ತಿದೆ ಅಂದರೆ ಆ ಮಳೆ ನೀರು ಹನಿ ಎಲ್ಲ ಸಿಡಿದು ಮುಖದ ಮೇಲೆ ಬರ್ತಾಯಿದೆ. ಹಾಗಾಗಿ ಫುಲ್ ತಣ್ಣಗಾಗ್ತಿದೆ. ಎಂಜಾಯ್ ಮಾಡೋದಕ್ಕೆ ಜಾನಿನೂ ಬರ್ತಿದ್ದಾನೆ ನೋಡಿ, ಅಲ್ಲಿ ಬಾಗ್ಲ ಹತ್ರ ನಿಂತಿದ್ದಾನೆ. ಫುಲ್ಲು ಜೋರು ಮಳೆ, ಹಂಗಾಗಿ ನನಗೆ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ನಾನು ಅಲ್ಲಿ ಹೋಗಿ ನಿಂತಿದ್ದೆ ನೋಡಿ. ಮನೆ ಒಳಗಡೆ ನಾವು ಎಷ್ಟೇ ಫ್ಯಾನ್ ಹಾಕ್ಕೊಂಡ್ರೂ ಒಂಥರ ಗಬ ಗಬ ಅಂತಿರುತ್ತೆ. ಅದೇ ಮಳೆ ಬಂದಾಗ ತಣ್ಣಗಾಗುತ್ತಲ್ಲ, ಅದರಲ್ಲಿರೋ ಖುಷಿನೇ ಬೇರೆ. ಜೋರು ಸಿಡಿಲೆಲ್ಲ ಹೊಡಿತಾಯಿತ್ತು, ಹಂಗಾಗಿ ಒಳಗಡೆ ಬಂದ್ಬಿಟ್ವಿ. ನೋಡಿ ನೈಟೆಲ್ಲ ಮಳೆ ಬಂತ, ಜೋರು ಗಾಳಿ ಎಲ್ಲ ನೋಡಿ. ಬೆಳಗ್ಗೆ ಯಾವ ರೀತಿ ಆಗಿದೆ ಗಾರ್ಡನ್ಗೆ ಬಂದು ನೋಡಿದಾಗ ನೋಡಿ, ಅದು ಮಲ್ಲಿಗೆ ಗಿಡ ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅದನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸಿ ಇಟ್ಟಿದ್ದಾಯಿತು. ಅಂದರೆ ಬೆಳಗ್ಗೆನೇ ಬರ್ತೀನಲ್ಲ ನಾನು ಗಾರ್ಡನ್ಗೆ ಜಾನಿ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಆವಾಗ ಬಂದು ಇದನ್ನೆಲ್ಲ ಇಟ್ಟಿದ್ದಾಯಿತು. ಒಂದೊಂದ್ಸರಿ ಜೋರು ಮಳೆ ಗಾಳಿ ಬಂದಾಗ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಮಳ್ಳೆ ಹೂವಿನ ಗಿಡನೂ ಇದೇ ರೀತಿ ಆಗೋಗಿತ್ತು, ಮಲ್ಲಿಗೆ ಹೂವಿನ ಗಿಡನೂ ಇದೇ ರೀತಿ ಆಗೋಗಿತ್ತು. ಇದು ದೊಡ್ಡ ಸೂಜ್ ಮಲ್ಲಿಗೆ ಹೂವಿನ ಗಿಡ. ಆಮೇಲೆ ಬಂದು ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತೆ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ನೋಡಿ ಇಷ್ಟೆಲ್ಲ ಹೂ ಸಿಕ್ಕಿದೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.